ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ನನ್ನ ಸ್ಟೈಲಲ್ಲಿ ಖಾರ ಬಾತು ನೀರು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಯಾವುದೇ ರೀತಿ ಮಸಾಲ ಪೌಡ್ರ್ ಯೂಸ್ ಮಾಡಿದೆ, ನಾರ್ಮಲಾಗಿ ಎಲ್ಲರೂ ಮಾಡೋ ಹಾಗೆ ಖಾರ ಬಾತ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ವೆದರ್ಗೆ ಬಿಸಿ ಬಿಸಿ ಮಾಡಿ ಈ ಥರ ಚಟ್ನಿ ಮಾಡಿ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ತಿಂದೇದ್ರು ಕೂಡ ಉಪ್ಪಿಟ್ಟು ಇಷ್ಟಪಡ್ತಾರೆ. ಆಯಿತಾ? ಬನ್ನಿ ಈಗ ಮೊದಲು ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಂಬಂದ್ಬಿಡೋಣ. ನೋಡಿ, ಇಲ್ಲಿ ಚಟ್ನಿಗೆ ಬೇಕಾಗಿರೋ ಐಟಮ್ಸ್ ಇಟ್ಟಿದ್ದೀನಿ. ಕಾಯಿ, ಕಡಲೆಪಪ್ಪು, ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಎಸಳು ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ವಾಸಿದೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇದು ನೀರು ಚಟ್ನಿ ಆಗಿರೋದ್ರಿಂದ ತುಂಬಾ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಚಟ್ನಿ ರೆಡಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ. ಬನ್ನಿ ಈಗ ಉಪ್ಪಿಟ್ಟಿಗೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಬೇಕಾಗಿರೋ ಪದಾರ್ಥಗಳಿದೆ. ತುರಿದಿರೋ ಅಂಥ ಶುಂಠಿ 1 ಸ್ಪೂನು, ಕೊತ್ತಂಬರಿ ಸೊಪ್ಪು 2 ಸ್ಪೂನ್, ಕಾಯಿ ತುರಿ, ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಬೀನ್ಸು, ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೆಟೊ ಒಂದೊಂದು ತೊಗೊಂಡಿದ್ದೀನಿ ನಾನು. ಹಾಗೆ ನೋಡಿ, ಈ ಕಪ್ಪಲ್ಲಿ 3/4 ಕಪ್ಪು ರವೆ ತೊಗೊಂಡಿದ್ದೀನಿ. ಇದೊಂದು ಇಬ್ಬರಿಗಾಗೋಷ್ಟು. ಬನ್ನಿ ಈಗ ಬಾಣಲಿಗೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಒಂದು 2 ಕಮ್ಮಿ ಒಂದು 10 ನಿಮಿಷ ಆಗುತ್ತೆ ನೀಟಾಗಿ ಹುರಿದ್ರೆ ರವೆನ. ನೋಡಿ, ಇತ್ತು ನೀಟಾಗಿ ಹುರ್ಕೋಬೇಕಾಗತ್ತೆ. ಈಗ ಆಗಿದೆ ಆಲ್ಮೋಸ್ಟ್ ಇದು. ಬನ್ನಿ ಈಗ ಬೌಲ್ಗೆ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಬಾಣಲಿಗೆ ತುಪ್ಪ ಮತ್ತು ಎಣ್ಣೆ 2 ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಗೋಡಂಬಿ ಬೇಕಂದರೆ ಹಾಕ್ಕೊಳ್ಳಿಲ್ಲ ಸ್ಕಿಪ್ ಮಾಡಿ. ನೀಟಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡು ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಕ್ಯಾರೆಟು, ಬೀನ್ಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ತುರಿದಿರೋಂಥ ಶುಂಠಿ, ಟೊಮೆಟೊ, ಹಾಗೆ ಕರಿಬೇವು ಎಲ್ಲವೂ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಇಲ್ಲೊಂದು ಪಿಂಚ್ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 1 ಕಪ್ಪು ರವೆಗೆ 3 ಕಪ್ಪು ನೀರು ತೊಗೊಂಡಿದ್ದೀನಿ. ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಈಗ ಕಾಯಿ ತುರಿ, ರವೆ 2 ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದೊಂದು 7-8 ನಿಮಿಷ ಆಗುತ್ತೆ ಉಪ್ಪಿಟ್ಟಿಗೆ ಮಾಡೋಷ್ಟೊಳಗಡೆ. ನೋಡಿ, ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಕೆಳಗಿಳಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ, ಬಾಯ್.